ಧೂಮಪಾನ ಮಾಡುವವರೇ ಎಚ್ಚರ ಎಚ್ಚರ. ಇಷ್ಟು ದಿನ ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆ ಹಾಗೂ ಕ್ಯಾನ್ಸರ್ ಮಾರಕ ಕಾಯಿಲೆಗಳು ಬರುತ್ತವೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಹೊಸ ಸಂಶೋಧನೆಯಲ್ಲಿ ಧೂಮಪಾನ ಮಾಡ್ತಾ ಇರೋದ್ರಿಂದ ಹೃದಯದ ರಕ್ತನಾಳಕ್ಕೆ ಪರಿಣಾಮ ಬೀರುವಂತ ಜೊತೆಗೆ ಬೆನ್ನುಹುರಿಯ ಮೇಲೂ ಕೂಡ ಪರಿಣಾಮ ಬೀರಲಿದೆಯಂತೆ. ಹೌದು, ಶಿಲ್ಲಾಂಗ್ನಲ್ಲಿರತಕ್ಕಂಥ ಈಶಾನ್ಯ ಇಂದಿರಾ ಗಾಂಧಿ ಪ್ರಾದೇಶಿಕ ಆರೋಗ್ಯ ಸಂಸ್ಥೆಯ ವೈದ್ಯರು ಧೂಮಪಾನವು ನರಹುರಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಕುರಿತಾಗಿ ಸಂಶೋಧನೆಯನ್ನು ನಡೆಸಲಾಗಿತ್ತು. ಈ ಸಂಶೋಧನೆಗೆ ಸ್ಲಿಪ್ ಡಿಸ್ಕ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತಹ ಪುರುಷರನ್ನ ಒಳಪಡಿಸಲಾಗಿತ್ತು. ಇನ್ನು ಹೆಚ್ಚಿನವರು ಧೂಮಪಾನ ಮಾಡುವವರಲ್ಲಿ ಈ ನರಹುರಿಯಂತಹ ಸಮಸ್ಯೆಗಳು ಕಂಡು ಬಂದಿವೆ. ಅಂದಹಾಗೆ ಈ ಧೂಮಪಾನದಲ್ಲಿ ನಿಕೋಟಿನ್ ಹಾಗೆ ಕಾರ್ಬನ್ ಮಾನಾಕ್ಸೈಡ್ ಸೇರಿದಂತೆ ವಿಷಕಾರಿ ಹೈಡ್ರೋಕಾರ್ಬನ್ಗಳಂತಹ ಹಾನಿಕಾರಕ ರಾಸಾಯನಿಕಗಳನ್ನ ಹೊಂದಿರುತ್ತೆ. ಈ ವಿಷಕಾರಿ ಹೈಡ್ರೋಕಾರ್ಬನ್ಗಳು ನರಹುರಿಯ ಹೊರ ಪದರವನ್ನ ಹಾನಿಗೊಳಿಸಲಿವೆಯಂತೆ. ಅಲ್ಲದೆ ಈ ಸಿಗರೆಟ್ ನಲ್ಲಿರತಕ್ಕಂತಹ ಈ ರಾಸಾಯನಿಕಗಳು ರಕ್ತದಲ್ಲಿನ ಆಮ್ಲಜನಕದ ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತವೆ. ಇದರಿಂದಾಗಿ ರಕ್ತದ ಹರಿವು ನಿಧಾನವಾಗುತ್ತೆ ಮತ್ತು ರಕ್ತನಾಳಗಳು ಸಂಕುಚಿತಗೊಳ್ಳಲು ಪ್ರಾರಂಭವಾಗುತ್ತೆ. ಇದರಿಂದಾಗಿ ಡಿಸ್ಕ್ ದುರ್ಬಲಗೊಳ್ಳಲಿದೆಯಂತೆ. ಇನ್ನು ಸ್ಲಿಪ್ ಡಿಸ್ಕ್ ಕಾಣಿಸಿಕೊಂಡಾಗ ಸೊಂಟ, ಕುತ್ತಿಗೆ ಅಥವಾ ಕಾಲುಗಳಲ್ಲಿ ತೀವ್ರ ನೋವನ್ನ ಉಂಟು ಮಾಡುತ್ತಂತೆ. ಅಲ್ಲದೆ ಅವರ ಕೈಗಳು ಮತ್ತು ಪಾದಗಳು ಮರಗಟ್ಟಲಿವೆಯಂತೆ. ಅಲ್ಲದೆ ತೀಕ್ಷ್ಣವಾದಂತಹ ಜುಮ್ಮೆನಿಸುವಿಕೆ ಕಂಡು ಬರಲಿದೆಯಂತೆ. ಅಲ್ಲದೆ ನಡೆಯಲು ಅಥವಾ ಎದ್ದು ಕುಳಿತುಕೊಳ್ಳಲು ಸಹ ತೊಂದರೆ ಉಂಟಾಗಲಿದ್ದು ವಯಸ್ಸಾದಂತೆ ಈ ಸಮಸ್ಯೆ ಹೆಚ್ಚಾಗಲು ಪ್ರಾರಂಭವಾಗಲಿದೆಯಂತೆ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕಾಗಿದೆ.